ಟಿ20 ವಿಶ್ವಕಪ್ ಗೆದ್ದ ರೋಹಿತ್ ಶರ್ಮಾ ಚುಟುಕು ಕ್ರಿಕೆಟ್ಗೆ ವಿದಾಯವನ್ನ ಹೇಳಿಬಿಟ್ರು. ಈಗ ಎಲ್ಲರನ್ನೂ ಕಾಡ್ತಾ ಇರುವುದು ಒಂದೇ ಪ್ರಶ್ನೆ, ಶರ್ಮಾನ ಉತ್ತರಾಧಿಕಾರಿ ಯಾರು? ಟಿ20ಯಲ್ಲಿ ಟೀಮ್ ಇಂಡಿಯಾಗೆ ಕ್ಯಾಪ್ಟನ್ ಯಾರು ಅನ್ನೋದು. ಆದ್ರೀಗ ಎಲ್ಲರ ಕುತೂಹಲಕ್ಕೆ ಬಿಸಿಸಿಐ ಉತ್ತರವನ್ನ ಕೊಟ್ಟಿದೆ. ಹಾಗಾದ್ರೆ ಟಿ20ಗೆ ಯಾರು ಕ್ಯಾಪ್ಟನ್? ನೋಡಿ ಈ ಕುರಿತ ಸ್ಪೆಷಲ್ ರಿಪೋರ್ಟ್. ಟಿ20 ಕ್ರಿಕೆಟ್ನಲ್ಲಿ ವಿಶ್ವ ಗೆದ್ದ ನಾಯಕ ರೋಹಿತ್ ಶರ್ಮಾನ ಯುಗಾಂತ್ಯವಾಗಿದೆ. ಹಾಗಾದ್ರೆ ರೋಹಿತ್ ಉತ್ತರಾಧಿಕಾರಿ ಯಾರು? ಶರ್ಮಾನ ನಂತರ ಟೀಮ್ ಇಂಡಿಯಾದ ಚುಕ್ಕಾಣಿ ಹಿಡಿಯೋರು ಯಾರು ಅನ್ನೋ ಪ್ರಶ್ನೆ ಇಡೀ ಕ್ರಿಕೆಟ್ ಜಗತ್ತನ್ನ ಕಾಡ್ತಿದೆ. ಆ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಈತನೇ ನೋಡಿ ಟಿ20ಗೆ ದಂಡನಾಯಕ. ರೋಹಿತ್ ಶರ್ಮಾ ನಂತರ ಟಿ20 ಕ್ರಿಕೆಟ್ಗೆ ಯಾರು ಕ್ಯಾಪ್ಟನ್ ಆಗಬೇಕು, ಯಾರಾದ್ರೆ ಸೂಕ್ತ ಅನ್ನೋ ಚರ್ಚೆ ನಡೆದಿತ್ತು. ಹೀಗಾಗಿ ಹೊಸ ನಾಯಕನನ್ನ ಆಯ್ಕೆ ಮಾಡಬೇಕಾದ ಅನಿವಾರ್ಯತೆ ಬಿಸಿಸಿಐಗೆ ಬಂದಿತ್ತು. ಫೈನಲಿ ಬಿಗ್ ಬಾಸ್ ಟಿ20 ಕ್ರಿಕೆಟ್ಗೆ ನಾಯಕನ ಫೈನಲ್ ಮಾಡಿದೆ. ಹೌದು, ಚುಟುಕು ಕ್ರಿಕೆಟ್ ಟೀಮ್ ಇಂಡಿಯಾ ಚುಕ್ಕಾಣಿ ಹಿಡಿಯೋರು ಬೇರೆ ಯಾರು ಅಲ್ಲ, ಹಾರ್ದಿಕ್ ಪಾಂಡ್ಯ. ಛಲಗಾರನಿಗೆ ಸಿಕ್ತು ಕ್ಯಾಪ್ಟನ್ಸಿ ಪಟ್ಟ. ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾದಲ್ಲಿರೋ ಕೆಚ್ಚೆದೆಯ ಸೇನಾನಿ. ಮೈದಾನದಲ್ಲಿ ಅಬ್ಬರಿಸೋದಕ್ಕೆ ಶುರು ಮಾಡಿದ್ರೆ ಕಂಡು ಬರೋದೇ ವಿರಾಟ ರೂಪ. ಇದೇ ಪಾಂಡ್ಯ ಪವರ್. ಅಂದಾಗೆ ಹಾರ್ದಿಕ್ಗೆ ಟೀಮ್ ಇಂಡಿಯಾವನ್ನ ಮುನ್ನಡೆಸಿದ ಅನುಭವ ಇದೆ. ಈಗಾಗಲೇ 16 ಪಂದ್ಯಗಳಲ್ಲಿ ತಂಡವನ್ನ ಮುನ್ನಡೆಸಿದ್ದಾರೆ. ಇಲ್ಲಿ 10ರಲ್ಲಿ ಗೆಲುವು ತಂದುಕೊಟ್ಟಿದ್ದಾರೆ. ಟಿ20 ವಿಶ್ವಕಪ್ನಲ್ಲಿ ಪಾಂಡ್ಯ ವೈಸ್ ಕ್ಯಾಪ್ಟನ್ ಆಗಿದ್ರು. ಕ್ಯಾಪ್ಟನ್ಸಿ ರೇಸ್ನಲ್ಲಿದ್ರು ದಿಗ್ಗಜ ಆಟಗಾರರು. ಹಾರ್ದಿಕ್ ಪಾಂಡ್ಯ ಜೊತೆ ಬೂಮ್ರಾ, ಪಂತ್, ಸೂರ್ಯಕುಮಾರ್ ಹೆಸರು ಕ್ಯಾಪ್ಟನ್ಸಿ ರೇಸ್ನಲ್ಲಿ ಕೇಳಿ ಬಂದಿತ್ತು. ಆದ್ರೆ ಈಗ ಬಿಸಿಸಿಐ ಹಾರ್ದಿಕ್ ಹೆಸರು ಫೈನಲ್ ಮಾಡಿದ್ದು. ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಟೀಮ್ ಇಂಡಿಯಾ ನಾಯಕತ್ವ ಅಂದ್ರೆ ಅದು ಹೂವಿನ ಹಾಸಿಗೆ ಅಲ್ಲ. ಇರುವಷ್ಟು ದಿನ ಮುಳ್ಳಿನ ಹಾದಿಯಲ್ಲೇ ಹೆಜ್ಜೆ ಇಡಬೇಕಾಗುತ್ತೆ. ಆದ್ರೆ ಕ್ಯಾಪ್ಟನ್ ಆಗಿ ತಮ್ಮನ್ನ ತಾವು ಪ್ರೂವ್ ಮಾಡೋದಕ್ಕೆ ಪಾಂಡ್ಯ ಇದಕ್ಕಿಂತ ಒಳ್ಳೆಯ ಅವಕಾಶ ಮತ್ತೊಂದಿಲ್ಲ. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಟಿ20 ವಿಶ್ವಕಪ್ ಗೆದ್ದ ರೋಹಿತ್ ಶರ್ಮಾ ಚುಟುಕು ಕ್ರಿಕೆಟ್ಗೆ ವಿದಾಯವನ್ನ ಹೇಳಿಬಿಟ್ರು. ಈಗ ಎಲ್ಲರನ್ನೂ ಕಾಡ್ತಾ ಇರುವುದು ಒಂದೇ ಪ್ರಶ್ನೆ, ಶರ್ಮಾನ ಉತ್ತರಾಧಿಕಾರಿ ಯಾರು? ಟಿ20ಯಲ್ಲಿ ಟೀಮ್ ಇಂಡಿಯಾಗೆ ಕ್ಯಾಪ್ಟನ್ ಯಾರು ಅನ್ನೋದು. ಆದ್ರೀಗ ಎಲ್ಲರ ಕುತೂಹಲಕ್ಕೆ ಬಿಸಿಸಿಐ ಉತ್ತರವನ್ನ ಕೊಟ್ಟಿದೆ. ಹಾಗಾದ್ರೆ ಟಿ20ಗೆ ಯಾರು ಕ್ಯಾಪ್ಟನ್? ನೋಡಿ ಈ ಕುರಿತ ಸ್ಪೆಷಲ್ ರಿಪೋರ್ಟ್. ಟಿ20 ಕ್ರಿಕೆಟ್ನಲ್ಲಿ ವಿಶ್ವ ಗೆದ್ದ ನಾಯಕ ರೋಹಿತ್ ಶರ್ಮಾನ ಯುಗಾಂತ್ಯವಾಗಿದೆ. ಹಾಗಾದ್ರೆ ರೋಹಿತ್ ಉತ್ತರಾಧಿಕಾರಿ ಯಾರು? ಶರ್ಮಾನ ನಂತರ ಟೀಮ್ ಇಂಡಿಯಾದ ಚುಕ್ಕಾಣಿ ಹಿಡಿಯೋರು ಯಾರು ಅನ್ನೋ ಪ್ರಶ್ನೆ ಇಡೀ ಕ್ರಿಕೆಟ್ ಜಗತ್ತನ್ನ ಕಾಡ್ತಿದೆ. ಆ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಈತನೇ ನೋಡಿ ಟಿ20ಗೆ ದಂಡನಾಯಕ. ರೋಹಿತ್ ಶರ್ಮಾ ನಂತರ ಟಿ20 ಕ್ರಿಕೆಟ್ಗೆ ಯಾರು ಕ್ಯಾಪ್ಟನ್ ಆಗಬೇಕು, ಯಾರಾದ್ರೆ ಸೂಕ್ತ ಅನ್ನೋ ಚರ್ಚೆ ನಡೆದಿತ್ತು. ಹೀಗಾಗಿ ಹೊಸ ನಾಯಕನನ್ನ ಆಯ್ಕೆ ಮಾಡಬೇಕಾದ ಅನಿವಾರ್ಯತೆ ಬಿಸಿಸಿಐಗೆ ಬಂದಿತ್ತು. ಫೈನಲಿ ಬಿಗ್ ಬಾಸ್ ಟಿ20 ಕ್ರಿಕೆಟ್ಗೆ ನಾಯಕನ ಫೈನಲ್ ಮಾಡಿದೆ. ಹೌದು, ಚುಟುಕು ಕ್ರಿಕೆಟ್ ಟೀಮ್ ಇಂಡಿಯಾ ಚುಕ್ಕಾಣಿ ಹಿಡಿಯೋರು ಬೇರೆ ಯಾರು ಅಲ್ಲ, ಹಾರ್ದಿಕ್ ಪಾಂಡ್ಯ. ಛಲಗಾರನಿಗೆ ಸಿಕ್ತು ಕ್ಯಾಪ್ಟನ್ಸಿ ಪಟ್ಟ. ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾದಲ್ಲಿರೋ ಕೆಚ್ಚೆದೆಯ ಸೇನಾನಿ. ಮೈದಾನದಲ್ಲಿ ಅಬ್ಬರಿಸೋದಕ್ಕೆ ಶುರು ಮಾಡಿದ್ರೆ ಕಂಡು ಬರೋದೇ ವಿರಾಟ ರೂಪ. ಇದೇ ಪಾಂಡ್ಯ ಪವರ್. ಅಂದಾಗೆ ಹಾರ್ದಿಕ್ಗೆ ಟೀಮ್ ಇಂಡಿಯಾವನ್ನ ಮುನ್ನಡೆಸಿದ ಅನುಭವ ಇದೆ. ಈಗಾಗಲೇ 16 ಪಂದ್ಯಗಳಲ್ಲಿ ತಂಡವನ್ನ ಮುನ್ನಡೆಸಿದ್ದಾರೆ. ಇಲ್ಲಿ 10ರಲ್ಲಿ ಗೆಲುವು ತಂದುಕೊಟ್ಟಿದ್ದಾರೆ. ಟಿ20 ವಿಶ್ವಕಪ್ನಲ್ಲಿ ಪಾಂಡ್ಯ ವೈಸ್ ಕ್ಯಾಪ್ಟನ್ ಆಗಿದ್ರು. ಕ್ಯಾಪ್ಟನ್ಸಿ ರೇಸ್ನಲ್ಲಿದ್ರು ದಿಗ್ಗಜ ಆಟಗಾರರು. ಹಾರ್ದಿಕ್ ಪಾಂಡ್ಯ ಜೊತೆ ಬೂಮ್ರಾ, ಪಂತ್, ಸೂರ್ಯಕುಮಾರ್ ಹೆಸರು ಕ್ಯಾಪ್ಟನ್ಸಿ ರೇಸ್ನಲ್ಲಿ ಕೇಳಿ ಬಂದಿತ್ತು. ಆದ್ರೆ ಈಗ ಬಿಸಿಸಿಐ ಹಾರ್ದಿಕ್ ಹೆಸರು ಫೈನಲ್ ಮಾಡಿದ್ದು. ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಟೀಮ್ ಇಂಡಿಯಾ ನಾಯಕತ್ವ ಅಂದ್ರೆ ಅದು ಹೂವಿನ ಹಾಸಿಗೆ ಅಲ್ಲ. ಇರುವಷ್ಟು ದಿನ ಮುಳ್ಳಿನ ಹಾದಿಯಲ್ಲೇ ಹೆಜ್ಜೆ ಇಡಬೇಕಾಗುತ್ತೆ. ಆದ್ರೆ ಕ್ಯಾಪ್ಟನ್ ಆಗಿ ತಮ್ಮನ್ನ ತಾವು ಪ್ರೂವ್ ಮಾಡೋದಕ್ಕೆ ಪಾಂಡ್ಯ ಇದಕ್ಕಿಂತ ಒಳ್ಳೆಯ ಅವಕಾಶ ಮತ್ತೊಂದಿಲ್ಲ. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಹೇಂದ್ರ ಸಿಂಗ್ ಧೋನಿ ನಿವೃತ್ತಿ ಹೇಳಿ 4 ವರ್ಷಗಳಾಯಿತು. ಆದರೆ ಇಲ್ಲಿಯವರೆಗೆ ಅವರ ಸ್ಥಾನವನ್ನ ತುಂಬೋ ಆಟಗಾರ ಸಿಕ್ಕಿರಲಿಲ್ಲ. ಆದರೆ ಈಗ ಧೋನಿ ಸ್ಥಾನವನ್ನ ತುಂಬುವುದಕ್ಕೆ ನಾನ್ ರೆಡಿ ಅಂತ ಎಲ್ಲೊಬ್ಬ ಆಟಗಾರ ಹೇಳ್ತಾ ಇದ್ದಾನೆ. ಆತನಿಗೆ ಆ ಟ್ಯಾಲೆಂಟ್ ಕೂಡ ಇದೆಯಂತೆ. ಹಾಗಾದ್ರೆ ಯಾರು ಆ ಆಟಗಾರ? ಆ ಕುರಿತ ವರದಿ ಎಲ್ಲಿದೆ ನೋಡಿ.
ಮಹೇಂದ್ರ ಸಿಂಗ್ ಧೋನಿ ನಂತರ ಒಬ್ಬ ಅದ್ಭುತ ಫಿನಿಷರ್ಗಾಗಿ ಬಿಸಿಸಿಐ ಹುಡುಕಾಡ್ತಾ ಇತ್ತು. ನಂತರ ಹಾರ್ದಿಕ್ ಪಾಂಡ್ಯ ಧೋನಿ ಸ್ಥಾನವನ್ನ ತುಂಬುತ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಪಾಂಡ್ಯ ಆಡಿದ್ದಕ್ಕಿಂತ ಗಾಯಗೊಂಡು ತಂಡದಿಂದ ಹೊರಗುಳಿದಿದ್ದೇ ಹೆಚ್ಚು. ಆಗ ಎಲ್ಲರ ನಿರೀಕ್ಷೆ ಸುಳ್ಳಾಯಿತು. ಆದ್ರೀಗ ಧೋನಿ ಸ್ಥಾನವನ್ನ ತುಂಬಬಲ್ಲ ಆಟಗಾರ ಸಿಕ್ಕಿದ್ದಾನೆ. ಆ ಫಿನಿಷರ್ ಬೇರ್ಯಾರೂ ಅಲ್ಲ, ಸಿಂಗ್ ಈಸ್ ಕಿಂಗ್, ರಿಂಕು ಸಿಂಗ್. ಬೆಸ್ಟ್ ಫಿನಿಷರ್ ಆಗ್ತಾರಾ ರಿಂಕು? ನಾನ್ ರೆಡಿ ಅಂದ್ರು ಸಿಂಗ್ ಈಸ್ ಕಿಂಗ್. ಒಬ್ಬ ಫಿನಿಷರ್ ಕೆಲಸ ಏನು? ತಂಡದ ಗೆಲುವಿಗಾಗಿ ಕೊನೆ ಓವರ್ ತನಕ ಕ್ರೀಸ್ನಲ್ಲಿ ಇರಬೇಕು. ಬರೀ ಕ್ರೀಸ್ನಲ್ಲಿದ್ರೆ ಸಾಕ? ನೋ. ವೇಗವಾಗಿ ರನ್ ಗಳಿಸೋ ಟ್ಯಾಲೆಂಟ್ ಕೂಡ ಇರಬೇಕು. ಈ ಟ್ಯಾಲೆಂಟ್ ರಿಂಕುಗೆ ಇದೆ ಅಂತ ಸಿಂಗ್ ಸಾಹೇಬ್ರಿಗೆ ಕ್ರಿಕೆಟ್ ಪಂಡಿತರು ಫುಲ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ. ಐಪಿಎಲ್ನಲ್ಲಿ ರಿಂಕು ದರ್ಬಾರ್ ಹೇಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಇನ್ನು ಟೀಂ ಇಂಡಿಯಾದಲ್ಲೂ ಆಯ್ಕೆ ಸಮಿತಿ ತಮ್ಮ ಮೇಲೆ ಇಟ್ಟ ನಂಬಿಕೆಯನ್ನ ಉಳಿಸಿಕೊಂಡಿದ್ದಾರೆ ರಿಂಕು. ಜಿಂಬಾಬ್ವೆ ವಿರುದ್ಧದ ಸರಣಿಯಲ್ಲಿ ರಿಂಕು ಸಿಕ್ಕ ಅವಕಾಶದಲ್ಲಿ ತಂಡಕ್ಕೆ ನೆರವಾದ್ರು. ಹೀಗಾಗಿ ಫಿನಿಷರ್ ಸ್ಥಾನಕ್ಕೆ ರಿಂಕು ಬೆಸ್ಟ್ ಆಯ್ಕೆ ಅಂತ ಹೇಳ್ತಿದ್ದಾರೆ ಕ್ರಿಕೆಟ್ ಪಂಡಿತರು. ಅಂದಹಾಗೆ ರಿಂಕು ಸಿಂಗ್ ಒಟ್ಟು 13 ಟಿ20 ಪಂದ್ಯಗಳನ್ನು ಆಡಿದ್ದಾರೆ. ಇಲ್ಲಿ 179ರ ಸ್ಟ್ರೈಕ್ ರೇಟ್ನಲ್ಲಿ 404 ರನ್ ಸಿಡಿಸಿದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ 13 ಪಂದ್ಯಗಳಲ್ಲಿ 8 ಪಂದ್ಯಗಳಲ್ಲಿ ರಿಂಕು ಅಜೇಯರಾಗಿ ಉಳಿದಿದ್ದಾರೆ. ಅಂದ್ರೆ ನಾಟ್ ಔಟೇ ಆಗಿಲ್ಲ. ಧೋನಿಗೆ ಧೋನಿಯೇ ಸರಿಸಾಟಿ. ಒಂದು ಓವರ್ನಲ್ಲಿ 21 ರನ್ ಬೇಕಿರ್ಲಿ ಅಥವಾ ಟಾರ್ಗೆಟ್ ಅದಕ್ಕಿಂತ ಹೆಚ್ಚೇ ಇರಲಿ, ಧೋನಿ ಟೆನ್ಷನ್ನೇ ಮಾಡ್ಕೊಳ್ತಾ ಇರಲಿಲ್ಲ. ಎಷ್ಟೇ ಒತ್ತಡ ಇದ್ರೂ ದೊಡ್ಡ ಗುರಿಯನ್ನ ಕ್ಷಣ ಮಾತ್ರದಲ್ಲಿ ತಲುಪಿ ಗೆಲುವಿನ ನಗಾರಿ ಬಾರಿಸ್ತಾ ಇದ್ರು. ಧೋನಿ ವಿದಾಯ ಹೇಳಿ 4 ವರ್ಷಗಳಾಯ್ತು. ಧೋನಿ ಸ್ಥಾನ ತುಂಬುವಂತಹ ಆಟಗಾರ ಸಿಕ್ಕಿರಲಿಲ್ಲ. ಆದ್ರೆ ರಿಂಕು ಸಿಂಗ್ ಮಾಹಿ ಸ್ಥಾನವನ್ನ ತುಂಬೋ ಭರವಸೆಯನ್ನ ಈಗ ಹುಟ್ಟಾಕಿದ್ದಾರೆ. ಆಡಿದ ಕೆಲವು ಪಂದ್ಯಗಳಲ್ಲಿ ಉತ್ತರ ಪ್ರದೇಶದ ಈ ಹುಡುಗ ತಾನೇನು ತನ್ನ ತಾಕತ್ತೇನು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ರಿಂಕು ಬೊಂಬಾರ್ಡ್ ಫಾರ್ಮ್ನಲ್ಲಿ ಇದ್ರೂ ಕೂಡ ಟಿ20 ವಿಶ್ವಕಪ್ನಲ್ಲಿ ಆಡೋ ಅವಕಾಶ ಸಿಕ್ಕಿರಲಿಲ್ಲ. ಅವರು ರಿಸರ್ವ್ ಆಟಗಾರನಾಗಿದ್ರು. ಈಗ ಜಿಂಬಾಬ್ವೆ ವಿರುದ್ಧ ಭರ್ಜರಿ ಪ್ರದರ್ಶನ ನೀಡಿದ ಈ ಸಿಂಗ್ ಈಸ್ ಕಿಂಗ್, ನಾನೇ ಟೀಂ ಇಂಡಿಯಾದ ಫಿನಿಷರ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.